ಹಾಂ ಹೇಳ್ರಿ ಮೀನಾವ್ರಿ, ಏನೋ ಡೌಟ್ಸ್ ಐತೆ ಅಂದ್ರಲ್ಲ. ಯಾವ ವಿಷಯದ ಬಗ್ಗೆ ಐತಿ? ಯಾವ ವಿಷಯ ನಿಮ್ಗೆ ಅರ್ಥ ಆಗಿಲ್ಲ? ಅದೇನೋ ಡೌಟ್ ಯಾವ ವಿಷಯದ ಬಗ್ಗೆ ಅಂತೇನಿಲ್ಲ. ತುಂಬ ನಿಮ್ಮ ಬಗ್ಗೆ ಕೇಳಿದ್ದೆ. ಇಂಟೆಲಿಜೆಂಟ್ ಹುಡುಗ, ಕಾಲೇಜ್ನಾಗೆಲ್ಲ ಟಾಪರು ಅಂತೇಳಿ ಜಸ್ಟ್ ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಅಲ್ಲೆಲ್ಲರೂ ಇದ್ರು. ಮತ್ತೆ ಗಾಸಿಪು ಅದು ಇದು ಸುಮ್ಮನೆ ಶುರು ಮಾಡ್ತಾರಲ್ವಾ, ಅದಕ್ಕೆ ನಾನು ಅಲ್ಲಿ ಏನು ಹೇಳಿಲ್ಲ. ಇವತ್ತಿಂದ ನೀವು ನನ್ನ ಫ್ರೆಂಡ್ ಆಗ್ತೀರಾ? ಹೌದಾ, ಸರಿ. ಅದಕ್ಕೇನಂತೆ, ಫ್ರೆಂಡ್ ಆಗೋಕ್ಕೇನು? ಸರಿ, ಇವತ್ತಿನ ನಾನು ನೀವು ಫ್ರೆಂಡ್. ಸರಿ, ಹಾಗಿದ್ರೆ ಕಾಫಿ ಕೂಡ ಹೋಗೋಣ. ಏನು, ಕ್ಲಾಸ್ ಬಂಕ್ ಮಾಡಿ ಕಾಫಿ ಕುಡಿಯೋಕೆ? ಇಲ್ಲ ಇಲ್ಲ, ನಂಗೆ ಅರ್ಜೆಂಟ್ ಒಂದು ಕ್ಲಾಸ್ ಐತಲ್ಲ. ನನಗದು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದ್ಸಲ ಮಿಸ್ ಮಾಡಿದ್ರೆ ಹಗಲೆಲ್ಲ ಅದೇ ಚಟ ಇದಾಗುತ್ತೆ. ನನಗೆ ಓದಬೇಕು, ನಾನೇನೋ ಅಚೀವ್ ಮಾಡಬೇಕು ಅಂತ ನನ್ನ ತಲೆಯಾಗೈತಿ. ಹಾಗಾಗಿ ನನಗೆ ಓದೋದ್ರ ಕಡೆ ಭಾಳ ಇಂಟ್ರೆಸ್ಟು. ದಯವಿಟ್ಟು ತಪ್ಪಿಕೋಬೇಡ್ರಿ, ನಾನು ಅಲ್ಲೇ. ನೋಡಿರಿ, ಫ್ರೆಂಡ್ಸ್ ಅಂದ್ರಿ, ಇವಾಗ ಫ್ರೆಂಡ್ ಆದಮೇಲೆ ಒಂದು ಟ್ರೀಟ್ ಕೊಡಿಸ್ತೀನಿ ಅಂದರೆ ಅವಲ್ಲ ಅಂತೀರಿ. ಹಿಂಗಂದ್ರೆ ಫ್ರೆಂಡ್ಶಿಪ್ ನಿಂಗೆ ಆಯ್ತು ಬಿಡು, ನೀವು ನನ್ನ ಒಪ್ಕೊಂಡಿಲ್ಲ ಅಂತ ಅರ್ಥ. ಅಯ್ಯೋ ಮೀನಾ ಅವರೇ, ಸರಿ ತಗೋರಿ, ಹೋಗೋಣ ಬರ್ರಿ. ಅಯ್ಯೋ, ಒಪ್ಕೊಂಡ್ರಲ್ಲ, ಬರೀ ಹೋಗೋಣ. ಯಪ್ಪಾ ದೇವ್ರೇ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಶಿಪ್ ಅಂತ ಕಟ್ಟಿ ಹಾಕ್ಯಾರ. ಇವತ್ತೊಂದು ದಿವಸ ಅಲ್ಲ, ಸರಿ ಏನು ಮಾಡಲಿ, ಹೋಗಿ ಬರ್ತೀನಿ. ಅಯ್ಯೋ, ಇದೇನಪ್ಪ ಇದು? ಅಲ್ಲ, ಕಾಲೇಜ್ ಟಾಪರ್ಗಳೆಲ್ಲ ಈಗ ಕಾಲೇಜ್ನಾಗ ಓದೋದ್ಬಿಟ್ಟು ಹುಡುಗಿಯರು ಬೆನ್ನು ಹತ್ತಿದ್ರೆ ಆಯ್ತು ಬಿಡು, ಕಾಲೇಜ್ ಕತ್ತಿ ಮುಗೀತು. ಇವನೊಬ್ಬತ್ತ ಒಳ್ಳೆ ತಂತ ತಿಳ್ಕೊಂಡಿದ್ದೆ, ಕಾಲೇಜ್ನಾಗ ಯಾವ ಹುಡುಗಿಯರಿಂದನೂ ಹೋಗಿದ್ದಿಲ್ಲ. ಹಾಗಾಗಿ ಟಾಪರ್ನಾಗಿದ್ದ. ಈಗ ಹುಡುಗಿ ಹಿಂದೆ ಹೊಂಟಾನಂದ್ರೆ ಪಾತಾಳಕ್ಕೆ ಇಳಿತಾನ ಏನ. ಅರವಿಂದ್, ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಕೊಟ್ಟಾಗ ಇವತ್ತು ಕಾಫಿ ಕುಡಿಯಕ್ಕೆ ಬಂದಿದ್ದಕ್ಕೆ. ಅಯ್ಯೋ ಪರವಾಗಿಲ್ಲ, ಅದಕ್ಕೆ ಯಾಕೆ ಅಷ್ಟು ಇದನ್ನು ಮಾಡ್ತೀರಿ? ಸ್ವಲ್ಪ ಜಲ್ದಿ ಹೋಗೋಣ. ನಾನಿನ್ನ ಮನೆಗೆ ಹೋಗಿ ಸ್ವಲ್ಪ ಜಲ್ದಿ ಊಟ ಮಾಡಿ ಮಕ್ಕೊಂಡ್ರೆ ನಂಗೆ ಬೆಳಗ್ಗೆ ಜಲ್ದಿ ಎದ್ದೇಳಕ್ಕಾಗುತ್ತೆ. ಅದಕ್ಕೆ. ಓ, ನೀವು ಬೆಳಗ್ಗೆ ಎದ್ದು ಓದ್ತೀರಾ? ಅದಕ್ಕೆ ಟಾಪರ್ ಇದ್ದೀರಾ ನೀವು. ನಾವೆಲ್ಲ ರಾತ್ರಿ ಓದಿ ಬೆಳಗ್ಗೆ 8-9ಕ್ಕೆ ಎದ್ದೊಳಗೆ ಕುಂಕರ್ಣ ಹೋಗಿಸಿದವರು ನಾವು. ಹಾಗಾಗಿ ನಮ್ಗೆ ವಿದ್ಯೆ ನೈವೇದ್ಯ ಆಗಕತ್ತೈತಿ. ನೀವು ಬಿಡಿ, ಮತ್ತೆ ಬೆಳಗ್ಗೆ ಎದ್ದು ಅಷ್ಟು ಕಷ್ಟಪಟ್ಟು ಓದ್ತೀರಂದ್ರೆ ಅದಕ್ಕೆ ಟಾಪರ್ ಆಗಿ ನಿಮ್ಮಂಗೆ ನಾನು ಇನ್ಮೇಲೆ ಕಲಿಬೇಕಂಗಿದ್ರೆ. ಅಲ್ಲ, ಅದು ಅದೇನಂದ್ರೆ. ಇರಲಿ ಬಿಡಿ, ಅದಕ್ಕೆ ಯಾಕೆ ಇಷ್ಟು ಮಾಡ್ತೀರಿ? ಓದ್ರಿ, ನೀವು ಟಾಪರ್ ಆಗ್ರಿ, ನಿಮ್ಮನ್ನು ನೋಡಿ ಕಲ್ತು ನಾವು ಹಂಗೆ ನಿಮ್ಮ ಬೆನ್ನ ಹಿಂದೆ ನಾವು ಇನ್ಮೇಲೆ ನಿಮ್ಮ ನಡೆದ ದಾರಿಗಳು ನಡೆದು ನಾವು ಇನ್ಮೇಲೆ ಟಾಪರ್ ಆಗಕ್ಕೆ ಅವಕಾಶ ಕೊಡಲ್ಲ. ಹಂಗೆ ಮಾಡ್ತೀರಿ? ಈಗ ನಿಮ್ಗೆ ಏನಾರ ಓದೋ ಸೀಕ್ರೆಟ್ ಏನಾರು ಬಿಟ್ಕೊಟ್ಟಿದ್ದಕ್ಕೆ ಹಂಗೇನಾರ ಇದಾಯ್ತು ಏನು ಮತ್ತೆ ನಿಮ್ಗೆ? ಛೇ, ಹಾಗೇನಿಲ್ಲ, ನೀವು ಬೇರೆ ತಿಳ್ಕೊಳಕತ್ತೀರಿ, ಅದಕ್ಕಂದೆ. ಹೋಗಿ ಬಿಡಿ, ಯಾಕೆ ಸುಮ್ಮನೆ ಕಾಫಿ ಕೊಡ್ರಿ. ಮತ್ತು ಈಗೇನು ಕ್ಲಾಸ್ ಅಂತೂ ಲಾಸ್ಟ್ ಕ್ಲಾಸ್ ಮಿಸ್ ಆಯಿತು. ಮತ್ತು ನೀವು ಮನೆಗೆ ಹೋಗ್ತೀರೇನ? ನಾನು ಮನೆಗೆ ಹೋಗ್ತೀನಿ. ಮತ್ತು ನಾಳೆ ಕಾಲೇಜ್ನಾಗ ಸಿಗೋಣ. ಹಾಗೆ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಮುಂದುವರಿಸ್ಬೇಕು ಅಂತ ನನ್ನ ಆಸೆ. ನೀವು ಹಿಂಗೆ ಇರ್ತೀರಲ್ಲ? ಅಯ್ಯೋ, ಎಷ್ಟು ಬರೀ ಹೇಳ್ತೀರಿ, ಯಾವಾಗಿಂದ ಬರೀ ಇದನ್ನೇ ಹೇಳಕತ್ತೀರಿ. ಆಯಿತು, ನೀವು ಫ್ರೆಂಡ್ಶಿಪ್ಪು ಇಷ್ಟಪಟ್ಟು ನನ್ನ ಫ್ರೆಂಡ್ ಅಂತಂದು ಇದು ಮಾಡ್ಕೊಂಡಿರಿ. ನಾನು ಹೆಂಗೆ ನಿಮ್ಮನ್ನು ಬಿಡಲಿ? ಆಯಿತು, ಇಷ್ಟೇ, ನೀವು ಹೀಗೆ ಇಷ್ಟು ಪ್ರೀತಿಯಿಂದ ಇರ್ಬೇಕಾದ್ರೆ ನಾನು ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಸ್ತೀನಿ. ಸರಿ, ನನಗೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ. ಸರಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಮನೆಯೊಳಗೆ. ಸ್ವಲ್ಪ ನಾ ಹೋಗ್ಲಾ ಹಂಗಿದ್ರೆ? ಓ ಪಾಪ, ನಿಮಗೆ ಭಾಳ ಇದು ಮನೆಯೊಳಗೂ ಕೆಲಸ ಮತ್ತು ಕಾಲೇಜ್ನಾಗ ಓದೋದು ಭಾಳ ಪ್ರೆಸರ್ ಇರುತ್ತೆ ಅನ್ಸುತ್ತೆ. ಸರಿ, ಹೋಗ್ಬರ್ರಿ. ಓಕೆ, ಬಾಯ್. ಬಾಯ್. ವಾವ್, ಸ್ಮಾರ್ಟ್ ಅದನ್ನ, ಇಂಟೆಲಿಜೆಂಟ್ ಅದನ್ನ. ಇವ್ನು ಪಕ್ಕ ದೊಡ್ಡ ದೊಡ್ಡ ಕಂಪ್ನಿಯೊಳಗೆ ಜಾಬ್ ಸಿಗುತ್ತೆ. ಏನಿಲ್ಲ ಅಂದ್ರೆ ತಿಂಗಳಿಗೆ 1,00,000 ರೂಪಾಯಿ ಪಗಾರ ಅಂತೂ ಪಕ್ಕ ಫಿಕ್ಸ್. ಆಮೇಲೆ ಇವು ರಿಚ್ ಇದ್ದಂಗೆ ಅದನ. ಇವ್ನ ಆಸ್ತಿ ಪಾಸ್ತಿ ಎಲ್ಲ ದಿಕ್ಕೈತಿ. ಇವಾಗ ಕೇಳಿದ್ರೆ ಇವಾಗ ಆಸ್ತಿ ನೋಡಿ ಫ್ರೆಂಡ್ಶಿಪ್ ಮಾಡೋಣ ಅನ್ಕೋಬಾರ್ದಲ್ಲ. ಹಂಗೆ ಫ್ರೆಂಡ್ಶಿಪ್ ನಾವು ಮಾಡ್ಕೊಂಡು ಒಂದಲ್ಲ ಒಂದು ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಹಂಗೆ ಲವ್ ಸ್ಟಾರ್ಟ್ ಮಾಡಿ ಆಮೇಲೆ ಮದುವೆ ಮಾಡ್ಕೊಂಬಿಡೋದು. ಹುಡುಗರಾಗಲಿ ಇಲ್ಲ ಪೇರೆಂಟ್ಸ್ನ ಒಪ್ಪಿಸರಾಗಲಿ ಮದುವೆ ಮಾಡ್ಕೊಳೋದು. ಪಕ್ಕ ರಿಚ್ ಪಾರ್ಟಿನೇ ಇದ್ದ. ಅದನ್ನ ಡ್ರೆಸ್ ನೋಡು, ಅದನ್ನ ಸ್ಮಾರ್ಟ್ನೆಸ್ ನೋಡು, ಅದು ಭಾರಿ ರಿಚ್ ಇದ್ದಂಗೆ ನನ್ನತ್ತ. ಆಯಿತು, ಹಿಂಗೆ ಮೇಂಟೈನ್ ಮಾಡಿ ಲವ್ ಮಾಡಿ ಬಿಡೋದೆ, ಮದುವೆ ಮಾಡ್ಕೊಂಬಿಡೋದೆ. ರಾಜ ರಾಜ ಕನಸಿನ ರಾಜ ನಮೆಚ್ಚು ಹುಡುಗ, ರಾಜರ ರಾಜ ರಾಜಕುಮಾರ, ಜಗೆ ಜಾನು ಯಾರೂ ಇಲ್ಲ ಇವನಗೊಂದೇ, ನನ್ನ ಹೃದಯ ಕದಯುವನ ರಾಜ ರಾಜ ರಾಜರ ರಾಜ ನಮೆಚ್ಚು ಹುಡುಗ, ರಾಜರ ರಾಜ. ಓಹೋ, ಏನು ಅಮ್ಮವ್ರು ಇವತ್ತು ಜಲ್ದಿನೂ ಬಂದಿರಿ. ಹಂಗ ಹಾಡುಗಿರಿನ ಬಾಯ ಭಾಳ ಜೋರ ಬರಕತ್ತವು. ರಾಜ ಮೆಚ್ಚಿದ ರಾಜ, ಏನಾರ ಅಮ್ಮವ್ರು ಸ್ಪೆಷಲ್ ಲವ್ ಗಿವ್ ಅಂತೇಳಿ? ಹಂಗೇನಿಲ್ಲ, ಹಂಗೆ ಸುಮ್ಮನೆ ಖುಷಿ ಆಯ್ತಪ್ಪ ಹಾಡಕತ್ತೀನಿ. ಹಾಡಿದ್ರೆಲ್ಲ ಲವ್ ಮಾಡೋರು ಹಾಡ್ತಾರೇನು? ವಯಸ್ಸಾದ ಮುದುಕಿಯರು ಹಾಡ್ತಾರೆ, ಹಂಗಂತ ಯಾರು ಅವರು ಯಾರಿಗಾರ ಲವ್ ಮಾಡ್ತಾರಂತಂದ? ವಯಸ್ಸಾದ ಮುದುಕಿಯರು ವಯಸ್ಸಾದ ಅವ್ರ ಗಂಡರನ್ನ ಮುದುಕೊಂಡು ನೆನೆಸ್ಕೊಂಡು ಹಾಡೋದನ್ನ ಕೇಳಿದ್ನಪ್ಪ. ಈಗ ನೀನು ವಯಸ್ಸು ಆಗಿಲ್ಲ, ಹರಿದಿಕ್ಕಿ, ನಿನಗೆ ಯಾವ ಗಂಡಿಲ್ಲ, ಬಾಯ್ ಫ್ರೆಂಡ್ ಇಲ್ಲ, ಈಗ ನೀನು ಹಾಡಕತ್ತಿದ್ದಲ್ಲ, ಅದಕ್ಕೆ ಕೇಳಿದೆ. ಹಂಗೇನಾರಿದ್ರೆ ಹೇಳ್ತಾಳಂತ. ನನ್ನ ನೀನು ಬೆಸ್ಟ್ ಫ್ರೆಂಡು, ರೂಮೇಟ್ ಫ್ರೆಂಡು ಅಂದ್ಕೊಂಡಿದ್ರೆ ಹೇಳ್ತಿದ್ದಪ್ಪ, ಇಲ್ಲ ಅಂದರೆ ಇಲ್ಲ. ಸರಿ ಬಾ, ಹಾಸಿ ಹಾಸಕತ್ತೀನಿ, ಮಲ್ಕೊಳ್ಳೋಣ ಬಾ ಇಬ್ರು. ಮಲ್ಕೊಳ್ಳೋದು ಆಮೇಲೆ ಹೇಳು. ಯಾಕೋ ನಿನ್ನ ಮಕ್ಕಳಿಗೆ ಇವತ್ತು ಭಾಳ ಕಲಿ ಮಿಂಚು ಖುಷಿ ಎಲ್ಲ ನೋಡಕತ್ತೀನಿ. ಏನೋ ನಡೆದೈತಪ್ಪ, ಏನು ಹೇಳು? ಹೌದು, ನೀನು ಅಂದಂಗೆ ಸತ್ಯ. ನಾನು ಕಾಲೇಜ್ನಾಗ ಒಂದು ಹುಡುಗನ ಲವ್ ಮಾಡಾಕತ್ತೀನಿ.
ಅದು ನಿನಗೂ ಗೊತ್ತು. ನೋಡೋಣ ಗೆಸ್ ಮಾಡು. ಏನು ನಿಜನಾ? ನಿಜವಾಗ್ಲೂ ಮಾಡಕತ್ತೀಯ? ನಮ್ಮ ಕಾಲೇಜ್ನಾಗ ಯಾರಪ್ಪ ಅದು? ನಿನ್ನ ಲೆವೆಲ್ಲಿಗೆ ನಮ್ಮ ಕಾಲೇಜ್ನಾಗ ಯಾರೂ ಇಲ್ಲಲ್ಲ. ಅಯ್ಯೋ ದೇವಿ, ಅದರ ನನ್ನ ಲೆವೆಲ್ಲಿಗೆ ಇದ್ದಿದ್ದಕ್ಕೆ ಇಷ್ಟಪಟ್ಟಿರೋದು. ಅದೇ ಕಡೆ ಅರವಿಂದ್ ಇಲ್ಲೇನೆ, ಕಾಲೇಜಿಗೆ ಟಾಪರ್, ಚಿಗ್ಗಿ ರಿಚ್, ನನ್ನ ಕನಸಿನ ರಾಜ ಆತ್ನೆ. ಓ, ಅರವಿಂದನ ಇಷ್ಟಪಟ್ಟೀಯಾ? ಅವನನ್ನ ಇಷ್ಟಪಟ್ಟನ? ಅಯ್ಯೋ ದೇವ್ರೆ, ಅವ್ನು ನನ್ನ ಇಷ್ಟಪಟ್ಟನೋ ಇಲ್ಲ ಅದು ಮಾತ್ರ ಗೊತ್ತಿಲ್ಲ. ಆದ್ರೆ ಗಾಳ ಅಂತೂ ಹಾಕೀನಿ. ಗಾಳಕ್ಕೆ ಮೀನು ಸಿಕ್ಕೋತತ್ತೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕೊಳ್ಳಂದ್ರೆ ಸಿಗಿಸ್ತೀನಿ ಬಿಡ ಮಗಳೇ ಎಲ್ಲ. ನನಗೆ ಇಷ್ಟ ಆಗೇನಿಲ್ಲ, ನಂಗೆ ಬೇಕು. ನಾನು ಅದನ್ನೇ ಲವ್ ಮಾಡಿ ಆ ರಿಚ್ ಪಾರ್ಟಿ, ಅವನಂತಲ್ಲಿ ರಿಚ್ ಲೈಫ್ ಎಂಜಾಯ್ ಮಾಡ್ಬೇಕು. ನನಗೆ ಬಡತನದಾಗಿದ್ದು ಬಡತನ ಎಲ್ಲ ನೋಡಿ ನೋಡಿ ಸಾಕಾಗೋಗ್ತೈತಿ. ನಾನು ರಿಚ್ ಆಗಿರಬೇಕು. ಅಲ್ಲ, ನೀನು ಅವಾಗವಾಗ ಹೇಳ್ತಿದ್ದಲ್ಲ, ನಾನು ಮದುವೆನೇ ಆಗಲ್ಲ, ರಿಚ್ ಯಾವುದೋ ಒಂದು ಹುಡುಗ ಸಿಕ್ಕರೆ ಲಿವಿಂಗ್ ಟುಗೆದರ್ ನಡೆಸ್ತೀನಿ, ಸ್ವಲ್ಪ ಎಂಜಾಯ್ ಮಾಡೋಕೆ ಲೈಫು, ಮದುವೆ, ಮಕ್ಕಳು, ಗಂಡ, ಹಿಂಗೆ ಯಾವುದೋ ನನಗೆ ಬೇಡ, ನನಗೆ ಇಷ್ಟ ಇಲ್ಲ ಅಂತಿದ್ದಲ್ಲ. ಈಗೇನು ಸಡನ್ನಾಗಿ ಮದುವೆ? ಅಯ್ಯೋ ದಡ್ಡಿ, ನಾನು ಸುಮ್ಮನೆ ಹಂಗಾತು ಮದುವೆ ಅಂತಂದು ಹೇಳಿ ಲವ್ ಮಾಡ್ತೀನಿ, ಸ್ವಲ್ಪ ದಿವ್ಸ ಲಿವಿಂಗ್ ಟುಗೆದರ್ ಇರೋಣ ಅಂತಲೂ ಹೇಳ್ತೀನಿ. ಹಂಗಾಗಿದ್ದು ಎಲ್ಲ ಮಸ್ತ್ ಆಸ್ತಿ ಎಲ್ಲ ಅದನ್ನಂತ ಮಸ್ತ್ ಎಂಜಾಯ್ ಮಾಡಿ ಅನುಭವಿಸ್ತೀನಪ್ಪ. ನನಗೆ ಮದುವೆ ಜನರೇಟ್ ಇವೆಲ್ಲ ಬೇಡ. ನಾನು ಹಿಂಗೆ ಆರಾಮ್ ಫ್ರೀ ಬರ್ಡ್ ಆಗಿ ಇರಬೇಕು. ಆದ್ರೆ ಖರ್ಚು ಮಾಡೋಕೆ ರೊಕ್ಕ ಬೇಕಲ್ಲ. ಅದಕ್ಕೆ ಅವನು ರಿಚ್ ಅದನ, ನನಗೆ ಇಷ್ಟನೂ ಆದ. ಲಿವಿಂಗ್ ಟುಗೆದರ್ದಾಗ ಮುಂದುವರ್ಸಿದ್ರೆ ಏನು ತಪ್ಪೈತಿ? ಅಲ್ಲ, ನೀನು ಹೇಳೋದೇನ ಕರೆ ಐತಿ. ಆದರೆ ಅವನು ರಿಚ್ ಅಂತಿ, ಅವ್ರ ಫ್ಯಾಮಿಲಿ ಒಂದು ಒಬ್ಬನೇ ಮಗ ಆಗಿದ್ದಂದ್ರೆ, ಪ್ರಾಪರ್ಟಿ ಎಲ್ಲ ಅವನ ಹೆಸರಿದ್ರೆ, ಅವರು ಹಿಂಗೆ ಲಿವಿಂಗ್ ಟುಗೆದರ್ ಅದೆಲ್ಲ ಇಷ್ಟಪಡಲ್ಲ. ಚಲೋತ್ತಿ ಮದುವೆ ಮಾಡ್ಕೊಂಡು ಮಕ್ಕಳು ವಂಶ ಬೆಳೆಸಲಿ, ಆಸ್ತಿ ನೋಡ್ಕೊಂಡು ಹೋಗ್ಲಿ ಅಂತಾರ್ತಾರೆ. ಹಂಗೆ ಒಂದು ವೇಳೆ ಒಪ್ಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀಯ? ಮುಂದಿಂದೆಲ್ಲ ಯಾಕೆ ವಿಚಾರ ಮಾಡಲಿ, ಅದೆಲ್ಲ ಮುಂದೆ ಬಂದಾಗ ನೋಡ್ತೀನಿ. ಇವಾಗ ಜಸ್ಟ್ ನನಗೆ ಏನು ಬೇಕೋ ಅದನ್ನ ಮಾಡ್ಕೋತೀನಿ. ನನ್ನ ಆಸೆ ಪ್ರಕಾರನ ನಡಿಬೇಕು. ನಾನು ಇಷ್ಟಪಟ್ಟದ್ದು ಬೇಕೇ ಬೇಕು ಅಂಥವಳು ನಾನು. ಇನ್ನು ಇಂಥ ಒಬ್ಬ ರಿಚ್ ಪಾರ್ಟಿನ ನಾನು ಬಿಡ್ತೀನಿ? ಅದೇನಾರ ಆಗಲಿ, ಮುಂದೆ ಫಸ್ಟ್ ನೋಡ್ತೀನಿ, ಎಲ್ಲ ತಿಳ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಇಡ್ತೀನಿ. ಸರಿವಾ, ನಿನಗೆ ಯಾರು ಹೇಳ್ತಾರೆ ನೀನು ಒಂಥರ ಮಾಡರ್ನ್ ಗರ್ಲ್, ಅದು ಹೆಂಗದನೋ ಗೊತ್ತಿಲ್ಲ. ಆದರೆ ಇಬ್ಬರು ಈಡು ಜೋಡಿ ಚಲೋತ್ನಾಗಿದ್ದರೆ ಸಾಕು. ಹಾಗಿದ್ರೆ ಲಿವಿಂಗ್ ಟುಗೆದರ್ ಅಂತಂದರೆ ನೀವೇನಪ್ಪ ಬಿಟ್ಟು ಇಬ್ಬರು ಹಕ್ಕಿಗಳ ಹಾರ್ಕೊಂತ ಹೋಗ್ತೀರಿ. ಹಾಗಿದ್ರೆ ಮುಂದೆ ಇರುಂದ ನಾನು ಬೇಕಿನ? ಹಂಗಿದ್ರೆ ನೀನು ಯಾರ್ದಾರು ಬಾಯ್ ಫ್ರೆಂಡ್ ನೋಡ್ಕೊಲ್ಲ. ಇಲ್ಲಪ್ಪ, ನಮ್ಮ ಮನ್ಯಾಗ ಕಷ್ಟಪಟ್ಟು ಸಾಲ ಅದನ್ನೆಲ್ಲ ಮಾಡಿ ಓದಕ್ಕೆ ನನ್ನ ಇಲ್ಲಿ ಕಳ್ಸ್ಯಾರ. ನಾನು ಓದೋದು ಬಿಟ್ಟು ಇಂಥವೆಲ್ಲ ಮಾಡ್ಕೊಂಡು ಕುಂತ್ರೆ ಕೆರ ತೊಗೊಂಡು ಜ್ವರ ಬರುತ್ತಂಕ ಹೊಡಿತಾರೆ ನಮ್ಮಪ್ಪ ನಮ್ಮವ್ವ. ನನಗೆ ಓದಬೇಕು, ನಾನು ಏನಾದ್ರು ಅಚೀವ್ ಮಾಡಬೇಕು. ನನಗೆ ಇಂಥವೆಲ್ಲ ಇಷ್ಟನೇ ಇಲ್ಲ. ನಮ್ಮಪ್ಪ ನಮ್ಮವ್ವ ತೋರಿಸಿದ ನಾನು ಮದುವೆ ಮಾಡ್ಕೋತೀನಿ. ಮದುವೆ ಅಂತೂ ಮಾಡೇ ಮಾಡ್ತಾರೋದಿಲ್ಲ. ಈ ಹೆಣ್ಣಿಗೆ ಒಂದು ಗಂಡು ದೇವ್ರು ಸೃಷ್ಟಿ ಮಾಡಿರ್ತಾನೆ, ಅದಂತೂ ಪ್ರಕೃತಿ ನೇಮ ಮಾಡೇ ಮಾಡ್ತಾರೆ, ಹಾಗೇ ಆಗುತ್ತೆ. ನಾವೇ ಯಾಕಷ್ಟು ಗಡಿಬಿಳಿಯನ್ನು ಹುಡ್ಕೋಬೇಕು? ಆಮೇಲೆ ಈ ಲಿವಿಂಗ್ ಟುಗೆದರು ಇಂಥವೆಲ್ಲ ಆಸೆ ನನಗೆ ಇಷ್ಟ ಆಗಲ್ಲಪ್ಪ. ಹಾಗಾಗಿ ನಾನು ಮೊದಲು ಓದ್ತೀನಿ, ನನ್ನ ಕಾಲ ಮೇಲೆ ನಿಂದಿರ್ತೀನಿ, ನಾನು ಒಂದೇನೋ ಸಾಧನೆ ಮಾಡ್ತೀನಿ, ಆಮೇಲೆ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಕೊಟ್ಟಾಗ ಮದುವೆ ಮಾಡ್ಕೋತೀನಿ. ಅಯ್ಯೋ ದೇವ್ರೆ, ನೀನೇನ ಹಳೆ ಕಾಲದ ಅಜ್ಜಿ ಕಾಲದಾಗ ಇರಬೇಕಾಗಿತ್ತು, ಈ ಕಾಲದಾಗ ಹುಟ್ಟುಬಿಟ್ಟಿ ತಪ್ಪಿ. ಏನು ಮಾಡೋಕ್ಕಾಗಲ್ಲ. ಸರಿ ಬಾ ಮಕ್ಕಳು. ಓ, ಆಗಲೇ ಬಂದ್ಬಿಟ್ರೆ ಸಾಹೇಬರು, ಏನೋ ಜೋರು ಸ್ಟಡಿ ನಡೆಸ್ಯಾರ. ಕೇಳ್ತೀನಿ ತಡಿ, ಎಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ ಅಂತ. ಏನಪ್ಪ ಅರವಿಂದ, ಸ್ಟಡಿ ಜೋರಿತ್ತು ಅಥವಾ ಸ್ಟಡಿಗಿಂತ ಹುಡುಗಿ ಜೊತೆಗೆ ವಾಕಿಂಗ್ ಜೋರಿತ್ತು? ಯಾವುದು ಇವತ್ತು ಇಂಟ್ರೆಸ್ಟಿಂಗ್ ಇದ್ದಿದ್ದು ನಿಂಗೆ? ಏನು, ನಾನು ಹುಡುಗಿ ಜೊತೆ ವಾಕಿಂಗ? ಏನೋ ನೀನು ಏನು ಬಾಯಿ ಬಂದಂಗೆ ಮಾತಾಡಕತ್ತಿಯಲ್ಲ. ನಾನು ಅಂಥವೆಲ್ಲ ಇಲ್ಲ ಅಂತ ಗೊತ್ತಿಲ್ಲ ನಿಂಗೆ. ನನಗೆ ಮೊದಲು ಓದೋದು ಮುಖ್ಯ. ನೀನು ಹಿಂಗೆಲ್ಲ ಸುಮ್ಕೆ ನಾವು ಹಾಕೋ ಕತ್ತಿ ಕಟ್ಬಿಡಪ್ಪ. ಹೌದಪ್ಪ, ನಾನು ಕತ್ತಿ ಕಟ್ತೀನಿ. ಆದರೆ ಯಾರೋ ಸಾಹೇಬರು ಪಾರ್ಕ್ನಾಗ ಹುಡುಗಿ ಕರ್ಕೊಂಡು ಕ್ಲಾಸ್ ಬಂಕ್ ಮಾಡಿ ಎಲ್ಲೋ ಓದಂಗಿತ್ತಪ್ಪ, ಅದಕ್ಕೆ ಕೇಳಿದ್ನಿ. ಓ, ಅದಾ, ಇವರು ಮೀನಾ ಅವರು ಪಾಪ ಏನೋ ಡೌಟ್ ಇತ್ತು ಅಂತಂದು ಕೇಳಕ್ಕಂತ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ಅವರು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಾಗಿತ್ತಂತ. ಇಲ್ಲೆಲ್ಲರೂ ಇರ್ತಾರ, ಏನಾರ ಹಬ್ಬಸ್ತಾರ, ಏನಾರ ಕತ್ತಿ ಕಟ್ಟಿ ಅಂತೇಳಿ, ನೀವು ನಂಗೆ ಫ್ರೆಂಡ್ಸ್ ಆಗ್ತೀರಾ ಅಂತಂದು ಕೇಳಿದ್ರು. ನಾನು ಮತ್ತು ಹಂಗೆ ಕೇಳಿದ್ಮೇಲೆ ಹೆಂಗಿಲ್ಲ ನನಗೆ ಬರುತ್ತೆ, ಹ್ಞೂ ಅಂದೆ. ಅದಕ್ಕೆ ಫ್ರೆಂಡ್ಶಿಪ್ಪಿನ ಖುಷಿಗೆ ಕಾಫಿ ಕುಡಿಯೋಕೆ ಹೋಗ್ಬಾ ಅಂತ ಕರ್ಕೊಂಡು ಹೋಗಿದ್ರು. ಕಾಫಿ ಕುಡಿದೆ ಬಂದೆ ಅಷ್ಟೇ. ನೋಡು ಅರವಿಂದ, ನಾನು ಒಂದು ಮಾತು ಹೇಳ್ತೀನಿ. ಇಲ್ಲಿ ಓದಕ್ಕೆ ಬಂದೀವಿ, ನಾವು ಓದೋಕ್ಕೆ ಲಕ್ಷ್ಯ ಕೊಡಬೇಕು. ಹುಡುಗಿಯರು ಅನ್ನೋದು ಹೆಂಗಂದ್ರೆ ಒಂಥರ ಮಾಯೆಗಳು. ಏನದು ಮಾಯಾಲೋಕದ ಒಂದು ಸುಂದರಿಯರು, ಮಾಯಿ ಅಂತಲೇ ಕರೀತಾರೆ ಹೆಣ್ಣಿಗೆ. ಆ ಮಾಯಿಯೊಳಗೆ ಏನಾರು ಗಂಡು ಸಿಕ್ಕೊಂಡ್ರೆ ಅದರಿಂದ ಹೊರಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ಓದೋರ ಕಡೆ ಮಾತ್ರ ಇಚ್ಛೆ ಕೊಡು. ಏನೇ ಫ್ರೆಂಡ್ಶಿಪ್ ಆಗಲಿ, ಏನೇ ಆಗಲಿ, ಅದು ಎಷ್ಟು ಅಷ್ಟೇ ಇರಬೇಕು. ಫ್ರೆಂಡ್ಶಿಪ್ಪೂ ಸುಮ್ಮನೆ ಹಾಯ್ ಬಾಯ್ ಇದ್ದರೆ ಸಾಕು. ಈ ಥರ ಕ್ಲಾಸ್ ಬಂಕ್ ಮಾಡಿ ಕಾಫಿ ಕುಡಿಯೋಕೆ ಅದಕ್ಕೆ ಇದಕ್ಕೆ ಹೋಗೋದು ಇಂಥವೆಲ್ಲ ಒಂದು ದಿವಸ ಅಂತೀರಿ, ನೆಕ್ಸ್ಟ್ ಇನ್ನೊಂದು ದಿವಸ ಅಂತ ಆಗ್ಬಿಡುತ್ತೆ. ಹಂಗಾಗಿ ಸುಮ್ಮನೆ ಮೂಡು ಆ ಕಡೆ ಈ ಕಡೆ ಹೊರಗಿನ ಕಡೆ ಇಚ್ಛೆ ಆತಂದ್ರೆ ಈ ಓದೋರ ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇದನ್ನೆಲ್ಲ ಬಿಟ್ಬಿಡಪ್ಪ. ನಾನು ಅಲ್ಲೇ ಹೇಳ್ಬೇಕಂತ ಮಾಡಿದ್ದೆ, ನೀವು ಹೋಗ್ಬಿಟ್ರಿ. ಯಾಕೆ ಬರಲಿ, ರೂಮಿಗೆ ಬಂದ್ಮೇಲೆ ಹೇಳೋಣ ಅಂದ್ಕೊಂಡೆ. ನನಗೆ ಯಾಕೋ ನೀನು ಭಾಳ ಕಷ್ಟಪಟ್ಟು ಓದಿ ಏನೋ ಅಚೀವ್ ಮಾಡ್ಬೇಕು ಅನ್ಕೊತಿದ್ದಿ. ಇದೆಲ್ಲ ಎಂಥವ್ರಿಗೆ ಗೊತ್ತಾ? ಶ್ರೀಮಂತರ ಹುಡುಗರು ಇರ್ತಾರಲ್ಲ, ಭಾಳಷ್ಟು ಆಸ್ತಿ ಇರುತ್ತೆ, ಅಪ್ಪ ಅವಾಗ ಹೆಂಗಾರ ಎಂಜಾಯ್ ಮಾಡಿ ಒಟ್ಟು ಓದ್ಲಿ ಮಗ ಅಂದ್ಕೊಂತಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ. ಆದರೆ ನನಗೆ ನಿನಗೆ ಇಂಥವ್ರಿಗೆ ಇದು ಬೀಸಲ್ಲಪ್ಪ. ನಾವು ಕಷ್ಟಪಟ್ಟು ಓದಕ್ಕಂತ ಊರಿಗೆ ಬಂದೀವಿ, ಓದ್ಕೊಂಡು ನಮ್ಮ ತಂದೆ ತಾಯಿ ಹೆಸರು ತರಬೇಕಾರ್ತು, ಕೆಟ್ಟ ಹೆಸರು ತರಬಾರ್ದಲ್ಲ. ಅದಕ್ಕೆ ನಿನಗೆ ಹೇಳಕತ್ತೀನಿ, ಮತ್ತೆ ತಪ್ಪು ತಿಳ್ಕೊಬೇಡಪ್ಪ. ಅಲ್ಲೋ ರಾಹುಲ್, ನಾನು ಯಾವತ್ತಾದರೂ ಯಾವ ಹುಡುಗಿ ಕೊಟ್ಟಾಗ ನಾನು ಮಾತಾಡಿದ್ದು ನೋಡಿಯಾ? ನನಗದೆಲ್ಲ ಇಷ್ಟನೇ ಆಗಲ್ಲ. ನನಗೆ ಏನಿದ್ರು ಓದಬೇಕಂತ. ಅವರು ಪಾಪ ಅಲ್ಲಿ ಕರ್ಕೊಂಡು ಹೋಗಿ ನನ್ನ ಕಾಫಿ ಕುಡಿಯೋಕೆ ಫೋರ್ಸ್ ಮಾಡಿ, ಅಲ್ಲಿಯೂ ನಾನು ಒಲ್ಲೆ ಅಂದೆ ಕಣೆ ನಾನು. ಆದರೆ ಬಿಡಲಿಲ್ಲ ಅವರು. ಹಾಗಾಗಿ ನಾನು ಏನು ಮಾಡೋಕ್ಕಾಗಲಿಲ್ಲಪ್ಪ. ಅದಕ್ಕೆ ಹೋದೆ. ಅದೇ ಇವತ್ತೇ ಲಾಸ್ಟ್, ಮತ್ತೆ ನಾನು ಹೋಗೋದಿಲ್ಲ, ಸಾಕು. ಅದೇ ಹೇಳಿದೆಲ್ಲ ಹಾಯ್ ಬಾಯ್ ಅಂತ, ಅಷ್ಟೇ. ಎಲ್ಲರೂ ಸಿಕ್ಕರೆ ಹಾಯ್ ಬಾಯ್ ಇಷ್ಟೇ ಇಟ್ಕೋತೀನಿ, ಸರಿನಾ?
ಸರಿ, ನಾನೇನು ಒಳ್ಳೇದಕ್ಕೆ ಕೇಳೀನಿ. ಆದ್ರೆ ಇದು ಹಾಯ್ ಬಾಯ್ ಅಂತೀಯಲ್ಲ, ಅವರು ಹೆಣ್ಮಕ್ಳು ಹೆಂಗೆ ಗೊತ್ತಾ, ಬಿಡಂಗಿಲ್ಲ. ಮತ್ತು ಅಲ್ಲಿಗೆ ಹೋಗಂಬ, ಇಲ್ಲಿಗೆ ಹೋಗಂಬ, ಪಿಕ್ಚರ್ಗೆ ಹೋಗಂಬ ಅಂತ ಹಿಂಗೆ ಫೋರ್ಸ್ ಮಾಡ್ತಾರೆ. ಅದಕ್ಕೆ ನೀನು ಇನ್ಮೇಲೆ ಆದಷ್ಟು ಅವಾಯ್ಡ್ ಮಾಡು. ಇಲ್ಲ ನಂಗೆ ಓದಬೇಕು, ನಾ ಎಲ್ಲೂ ಬರಲ್ಲ ಅಂತೇಳಿ. ಅರ್ಥ ಆಯ್ತಾ? ಸರಿಯಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ. ನೀನು ನನಗೆ ಹೇಳೋಕ್ಕೆ ಒಳ್ಳೆ ದೋಸ್ತ್ ನೀನೊಬ್ಬತ್ತ, ನನಗೆ ನೀನು, ನಿನಗೆ ನಾನು ಅಷ್ಟೇ. ನೀನು ಹೇಳೋದು ನಾನು ಒಳ್ಳೇದಕ್ಕೆ. ನಾ ಇನ್ಮೇಲೆ ನೀ ಹೇಳಿ ಕೇಳ್ತೀನಿ, ಆಯಿತಾ? ಸರಿ ಬಾ, ಊಟ ಮಾಡಕ್ಕೆ ಹೋಗ್ಬರಂ ಬಾ. ಊಟ ಮಾಡಕ್ಕ? ಇಲ್ಲ, ನಾ ಬಂದಮೇಲೆ ಮಾಡಿದೆ. ಒಂಚೂರು ಉಪ್ಪಿಟ್ಟು ಮಾಡೀನಿ ಇಬ್ರಿಗೂ. ಮತ್ತೆ ಹೊರಗೆ ಹೋದ್ರೆ ಖರ್ಚು ಜಗ್ಗಿ, ಸುಮ್ಮನೆ ಬೇಡ ಅಂತ ಉಪ್ಪಿಟ್ಟು ಮಾಡೀನಿ ಬಾ. ಇಬ್ರು ತಿಂದು ಮುಕ್ಕೊಂಬಿಡೋಣ ಬಾ. ಗನಿನ ಮಂಜಾಳಾಗಲಿ. ಕಾಂಕ್ರೀಟ್ ತಿರುವಿಟಿಯಾ? ಸರಿ ಬಿಡು. ದಿನ ರಾತ್ರಿ ಕಾಂಕ್ರೀಟ್ ಹೊಟ್ಟಿ ಬೇಯಿಸಿ ಮೆತ್ಕೊಂಡು ಮಕ್ಕೊಳ್ಳೋದಾಗೈತಿ. ನಾನೇನೋ ಇವಾಗ ಇದ್ರಾಗ ಏನೋ ಹೊರಗೆ ಹೊಟ್ಟಿ ತಿನ್ಬರೋಣ ಅಂದ್ಕೊಂಡೆ. ಮತ್ತು ಎಲ್ಲಿ ಬಿಡು, ಬಜೆಟ್ ಪ್ರಾಬ್ಲಮ್ ಇದ್ದಾಗ ಕಾಂಕ್ರೀಟ ಬೀಸಿ